ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಸುಂಕದಕಟ್ಟೆಯ ಹೆಗ್ಗನಹಳ್ಳಿಯಲ್ಲಿ ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜ್ ಉದ್ಘಾಟಿಸಿ ಮಾತನಾಡಿದ ಅವರು, ಆಹಾರ ವಿಹಾರ ವಾಹನಗಳಿಂದ ಹಿಡಿದು ಪ್ರತಿಯೊಂದು ಇದೀಗ ಸ್ಮಾರ್ಟ್ ಆಗ್ತಿವೆ. ಆಂಧ್ರ ಪ್ರದೇಶದ ಉದ್ಯಮಿಗಳು ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಲಾಭ ಮಾಡಿಕೊಳ್ತಿದ್ದಾರೆ. ಆದರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪೈಪೋಟಿ ನೀಡಲು ಕನ್ನಡಿಗರೊಬ್ಬರು ಸೂಪರ್ ಮಾರ್ಕೆಟ್ ಆರಂಭಿಸಿರುವುದು ಉತ್ತಮ ಬೆಳವಣಿಗೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಅಧ್ಯಕ್ಷ ದೀಪುಗೌಡ ಮಾತನಾಡಿ, ನಮ್ಮ ಲಾಭಾಂಶದಲ್ಲಿ 80% ಪಾಲು ಗ್ರಾಹಕರಿಗೆ ಕ್ಯಾಶ್ ಬ್ಯಾಕ್ ಮೂಲಕ ಹಿಂದಿರುಗಿಸುತ್ತೇವೆ. ಬೇರೆ ಕಾಮರ್ಸ್ ಕಂಪನಿಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಹೆಚ್ಚಿನ ರಿಯಾಯಿತಿ ಗುಣಮಟ್ಟದ ವಸ್ತುಗಳನ್ನು ನೀಡುತ್ತೇವೆ. 3 ವರ್ಷಗಳಲ್ಲಿ 100 ಸೂಪರ್ ಮಾರ್ಕೆಟ್ಗಳನ್ನು ಸ್ಥಾಪಿಸಿ ಕನ್ನಡಿಗರು ಒಳಗೊಂಡಂತೆ ದೇಶದ ಜನರಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಶಾಸಕ ಸಿಎನ್ ಅಶ್ವಥ್ ನಾರಾಯಣ್, ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ, ಉದ್ಯಮಿ ಕೆಎಸ್ ವೆಂಕಟೇಶ್, ಸುದೀಪ್ ಗೌಡ, ಶಿವಗೌಡ, ಉದಯ್ ಶೆಟ್ಟಿ, ನಂಜೇಗೌಡ, ನಂಜುಂಡ ಮತ್ತಿತರರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಇವತ್ತು ನಮ್ಮ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸೂಪರ್ ಮಾರ್ಕೆಟ್ ಉದ್ಘಾಟನೆ ಆಯಿತು. ಸೊ ಭಾಳ ಖುಷಿ ಆಯಿತು. ಇವತ್ತು ನಮ್ಮ ನಂಜಾವಧೂತ ಮಹಾಸ್ವಾಮೀಜಿಗಳು, ಹಾಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮುನಿರಾಜು ಸರ್, ಹಾಗೆ ಸಾಕಷ್ಟು ನಮ್ಮ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಪದಾಧಿಕಾರಿಗಳು, ನಮ್ಮ ಗ್ರಾಹಕರುಗಳು ಇವತ್ತೆಲ್ಲ ಭಾಗವಹಿಸಿದರು. ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ, ನಮ್ಮ ಒಂದು ಸಂಸ್ಥೆ ಮುಖಾಂತರ ಸುಮಾರು ಒಂದು 40,000 ಜನ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಇಷ್ಟು ದಿನ ನಾವು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ. ಈಗ ಒಂದು ಆಫ್ಲೈನ್ ಸ್ಟೋರ್ನ ಇವತ್ತು ಸ್ಟಾರ್ಟ್ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ ಹೊರಗಡೆ. ನಿಮ್ಗೆ ಗೊತ್ತಿರಂಗೆ 5 ನಿಮಿಷಕ್ಕೆ 10 ನಿಮಿಷಕ್ಕೆಲ್ಲ ಗ್ರಾಸರೀಸ್ಗಳು ನಿಮಗೆ ಡೆಲಿವರಿ ಸಿಗ್ತಾ ಇದೆ ಮನೆ ಬಾಗಿಲಿಗೆ. ನಮ್ಮಲ್ಲೂ ಕೂಡ ಆ ಒಂದು 5ರಿಂದ 10 ನಿಮಿಷದೊಳಗಡೆ 20 ನಿಮಿಷದೊಳಗಡೆ ನಮ್ಮ ಗ್ರಾಹಕರಿಗೆ ಒಂದು ಸರ್ವಿಸನ್ನು ಕೊಡಬೇಕು, ಗ್ರಾಸರೀಸ್ನ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬೆಂಗಳೂರಲ್ಲಿ ಮೊದಲನೇ ಒಂದು ಸೂಪರ್ ಮಾರ್ಕೆಟನ್ನು ಇವತ್ತು ನಮ್ಮ ಹೆಗ್ಗನಹಳ್ಳಿ ಸುಂಕದಕಟ್ಟೆ, ಹೆಗ್ಗನಹಳ್ಳಿ ಮೇನ್ ರೋಡಲ್ಲಿ ಶುರು ಮಾಡಿದ್ವಿ. ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುಗಳ ಮೇಲೆ ನಮ್ಮ ಒಂದು ಗ್ರಾಹಕರು ಯಾವುದೇ ಒಂದು ವಸ್ತುನ ಖರೀದಿ ಮಾಡಿದ್ರು ಅವರಿಗೆ ಡಿಸ್ಕೌಂಟ್ ಜೊತೆಗೆ ಫ್ರೀಯಾಗಿ ಡೆಲಿವರಿ ಜೊತೆಗೆ 365 ದಿನ ಅವರಿಗೆ ಪ್ರತಿಯೊಂದು ವಸ್ತುಗಳ ಮೇಲೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ. ಇದು ಬೇರೆಯವರ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇದೊಂದು ವಿಶೇಷತೆ ಇದೆ. ಸರ್, ಇದು ಇಷ್ಟೆಲ್ಲ ಆಫರ್ ಇದು ಮಾಡ್ತಾರೆ ಕಸ್ಟಮರ್ಗೆ ಮತ್ತು ನಿಮ್ಮ ವರ್ಕರ್ಸ್ಗೆ, ನಿಮ್ಗೇನು ಪ್ರಾಫಿಟ್ ಅಲ್ಲಿ ಮಾರ್ಜಿನ್ ಆಗಲ್ಲ? ಈಗ ಯಾವುದೇ ಒಂದು ಕಂಪನಿಗಳು, ಯಾವುದೇ ಒಂದು ಸಂಸ್ಥೆಗಳು ಏನು ಪ್ರಾಫಿಟ್ ಇಲ್ದೇ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ, ಯಾವುದೇ ಒಂದು ಕಂಪ್ನಿಗಳು ಬಂದಂಥ ಅವ್ರ ಪ್ರಾಫಿಟನ್ನು ಅವರ ಒಂದು ಕಸ್ಟಮರ್ಗೆ ಯಾರು ಕೂಡ ಅದನ್ನು ವಾಪಸ್ ಕೊಡೋದಿಲ್ಲ. ನಮ್ಮಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ನಾವೇನೋ ಒಂದು
ಪ್ರಾಫಿಟನ್ನು ನಾವು ತೊಗೊಂಡ್ರೆ ಅದರಲ್ಲಿ ಒಂದು 20-25 ರುಪೀಸನ್ನು ನಾವಿಟ್ಕೊಂಡು ಉಳಿದಂಥ 75-80 ರೂಪಾಯಿನ ನಾವು ಕ್ಯಾಶ್ ಬ್ಯಾಕ್ ರೂಪದಲ್ಲಿ ನಮ್ಮ ಗ್ರಾಹಕರಿಗೆ ವಾಪಸ್ ಕೊಡ್ತಾ ಇದೀವಿ. ಅದು ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ತುಂಬ ಕಾಂಪಿಟೇಷನ್ ಇದೆ ಹೊರಗಡೆ. ಈಗ ನಾವು 100 ಕೋಟಿ ಖರ್ಚು ಮಾಡಿ ಅದನ್ನು ಬ್ರ್ಯಾಂಡ್ ಬಿಲ್ಡ್ ಮಾಡೋದು ಇಲ್ಲ ಇನ್ನೊಂದು ಮಾಡೋದಕ್ಕೆ ನಮ್ಮಲ್ಲಿ ಸ್ಟಾರ್ಟಪ್ ಕಂಪ್ನಿಗಳಿಗೆ ಇಲ್ಲ ಹೊಸ ಕಂಪ್ನಿಗಳಿಗೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ಅದೇ ಒಂದು ಕ್ಯಾಶ್ ಬ್ಯಾಕನ್ನು ನಮ್ಮ ಗ್ರಾಹಕರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಅದರಿಂದ ಅವರು ನಮ್ಮಲ್ಲಿ ಪ್ರತಿ ಒಂದು ಟೈಮಲ್ಲಿ ಅವರಿಗೆ ಕ್ಯಾಶ್ ಬ್ಯಾಕ್ ಸಿಗೋದ್ರಿಂದ ಆದಷ್ಟು ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ನಲ್ಲಿ ಅವರು ಆದಷ್ಟು ಶಾಪಿಂಗ್ನ ಪರ್ಚೇಸನ್ನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತಾರೆ. ಆ ಉದ್ದೇಶ ಇಟ್ಕೊಂಡು ಬರೋಂಥ ಒಂದು ಲಾಭದಲ್ಲೇ ನಾವು ನಮ್ಮ ಕಸ್ಟಮರ್ಗೆ ವಾಪಸ್ ಕೊಡ್ತಾ ಇದ್ದೀವಿ. ಇಲ್ಲಿ ನಮಗೆ ಕೈಯಿಂದ ಕೊಡೋದಾಗಲಿ ಇಲ್ಲ ಲಾಸ್ ಮಾಡ್ಕೊಳ್ಳೋದಾಗಲಿ ಆ ಥರದ್ದು ಯಾವುದು ಕೂಡ ಇಲ್ಲ. ಎಷ್ಟು ಕಡೆ ಬ್ರಾಂಚಸ್ ಮಾಡಿದ್ದೀರಾ? ಈಗ ನಮ್ದು ಆಲ್ರೆಡಿ ರಾಜಸ್ಥಾನ್ ಜೈಪುರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಆಲ್ರೆಡಿ ಓಪನ್ ಆಗಿದೆ. ಇದು ಬೆಂಗಳೂರಲ್ಲಿ ಆಲ್ರೆಡಿ ಇದು ಮೊದಲನೇ ಸ್ಟೋರು. ನಮ್ಮದು ನೆಕ್ಸ್ಟ್ ಒಂದು 6 ಮಾರ್ಚ್ ಒಳಗಡೆ, ಇನ್ನೊಂದು 6 ವರ್ಷದ ಒಳಗಡೆ ಒಂದು 10 ಸೂಪರ್ ಮಾರ್ಕೆಟ್ ಬೆಂಗಳೂರಲ್ಲಿ ಮಾಡಬೇಕಂತಿದೆ. ಹಾಗೆ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಸಿಟಿನಲ್ಲಿ ಎಲ್ಲ ಕಡೆನೂ ನಮ್ದೊಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀವಿ. ಎಲ್ಲ ಒಂದು ಮೇಜರ್ ಮೆಟ್ರೋ ಸಿಟೀಸಲ್ಲಿ ನಮ್ಮ ಒಂದು ಸೂಪರ್ ಮಾರ್ಕೆಟ್ ಬರುತ್ತೆ. ಇದು ಮೊದಲನೇ ಸ್ಟೋರ್ ಇವತ್ತು ಇಲ್ಲಿ ಬೆಂಗಳೂರಲ್ಲಿ. ಸೊ ಇದು ಇನ್ನೊಂದು 6 ತಿಂಗಳೊಳಗಡೆ ಡಿಸೆಂಬರ್ ಒಳಗಡೆ ಇನ್ನೂ ಒಂದು 5-6 ಸ್ಟೋರ್ ಅಂತ ನಮ್ಮ ಪ್ಲಾನ್ ಇದೆ. ಅದು ಆಲ್ರೆಡಿ ನಾವು ಪ್ರೋಗ್ರೆಸ್ ಅಲ್ಲಿ ಇದ್ದೀವಿ. ಮತ್ತೆ ಆನ್ಲೈನ್ ಎಲ್ಲ ಫೆಸಿಲಿಟಿ ಅವೈಲೇಬಲ್? ಆನ್ಲೈನ್ ಆಲ್ರೆಡಿ ಇದೆ ನಮ್ಮದು. ಆನ್ಲೈನಲ್ಲಿ ಕೂಡ ಇವತ್ತು ಬೆಂಗಳೂರಲ್ಲಿ ಯಾವುದೇ ಒಂದು ಮೂಲೆಯಿಂದ ಆರ್ಡರ್ ಮಾಡಿದ್ರು ಕೂಡ ಆನ್ಲೈನಲ್ಲಿ ನಮಗೆ ಡೋರ್ ಡೆಲಿವರಿ ಇದೆ. ಯಾವುದೇ ಇದಕ್ಕೆ ಮಿನಿಮಮ್ ಚಾರ್ಜ್ ಆಗಲಿ ಇದಕ್ಕೆ ಡೆಲಿವರಿ ಚಾರ್ಜ್ ಆಗಲಿ ಯಾವುದೂ ಇರೋದಿಲ್ಲ. ಸೊ ನಮ್ಮದು ಕಂಪ್ಲೀಟ್ಲಿ ಫ್ರೀ ಡೆಲಿವರಿ ಇರುತ್ತೆ. ಆ್ಯಂಡ್ ಎಲ್ಲಿಂದ ಬೆಂಗಳೂರಲ್ಲಿ ಆರ್ಡರ್ ಮಾಡಿದ್ರು ಕೂಡ ಮನೆ ಬಾಗಿಲಿಗೆ ತಲುಪುತ್ತೆ. ಮತ್ತೆ ನಾವು ಕೇಳ್ಪಟ್ಟಿದ್ವಿ ನೀವು ಕ್ಯಾಶ್ ಬ್ಯಾಕ್ ಎಲ್ಲ ಕೊಡ್ತಿದ್ದೀರಾ ಅಂತ, ಹೇಗೆ ಸರ್? ಈಗ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಪ್ರತಿಯೊಂದು ವಸ್ತು ಮೇಲೆ ಇವಾಗ 100 ರೂಪಾಯಿ MRP ಇದ್ರೆ ಅದನ್ನ ಡಿಸ್ಕೌಂಟ್, ನಮಗೇನೋ ಒಂದು ಪ್ರಾಫಿಟ್ ಬರುತ್ತೆ, ಅದರಲ್ಲಿ ಒಂದು ಡಿಸ್ಕೌಂಟು ಆ ಒಂದು ಪ್ರಾಫಿಟಲ್ಲಿ ಒಂದಷ್ಟು ಡಿಸ್ಕೌಂಟ್ ಕೊಟ್ಟು ಕಸ್ಟಮರ್ಗೆ ಸಿಗ್ತಾ ಹೋಗುತ್ತೆ. ನಾವಿಲ್ಲಿ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ಬರೋಂಥ ಪ್ರಾಫಿಟನ್ನು ವಾಪಸ್ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ನಮ್ಮ ಕಸ್ಟಮರ್ ಕೊಡ್ತಾ ಇದೀವಿ. ಹಾಗಾಗಿ ನಮ್ಮ ಕಸ್ಟಮರ್ಸು ನಮ್ಮ ಹತ್ರನೇ ಉಳ್ಕೊಳ್ತಾರೆ. ಸೊ ಎಲ್ಲ ನಾರ್ಮಲ್ ಆಗಿ ಏನಾಗುತ್ತೆ, ದುಡ್ದಂತ ಅಂದರೆ ಬಂದಂಥ ಲಾಭನ ಯಾರು ಕೂಡ ಕಸ್ಟಮರ್ ಕೊಡಲ್ಲ. ನಮ್ಮಲ್ಲಿ ನಾವು ಯಾಕೆ ಕಸ್ಟಮರ್ ಕೊಡ್ತಾ ಇದ್ರೆ, ಆ ಕಸ್ಟಮರ್ ಪುನಃ ನಮ್ಮ ಹತ್ರ ಬರಬೇಕು, ಅವರು ಲಾಂಗ್ ಟರ್ಮ್ ಜೊತೆ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮಗೆ ಬರೋಂಥ ಲಾಭದಲ್ಲೇ ವಾಪಸ್ ಕ್ಯಾಶ್ ಬ್ಯಾಕ್ ಅನ್ನು ಕೊಡ್ತಾರೆ. ಮತ್ತೆ ಇದು ಪೀರಿಯಡ್ ಲಿಮಿಟೆಡ್ ಪರ್ಮನೆಂಟ್ ಹಿಂಗೆ ಇದು ಹಿಂಗೆ ಪರ್ಮನೆಂಟ್, ಇದರಲ್ಲಿ ಏನು ಚೇಂಜಸ್ ಇಲ್ಲ. 365 ದಿನ ಇದೇ ತರ ಕ್ಯಾಶ್ ಬ್ಯಾಕ್ ಇರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಇರುತ್ತೆ. ನೀವೊಂದು ತರಕಾರಿ ತಗೊಂಡ್ರು ಇರುತ್ತೆ, ಒಂದು ಸೊಪ್ಪು ತಗೊಂಡ್ರು ಇರುತ್ತೆ, ಒಂದು ಏನೇ ನಿಮ್ಮ ಮನೆಗೆ ಬೇಕಾಗಿರೋಂಥ ವಸ್ತುಗಳು ಏನೇ ತಗೊಂಡ್ರು, ಯಾವುದೇ ಸರ್ವಿಸ್ ಅನ್ನ ಯೂಸ್ ಮಾಡಿದ್ರು 365 ದಿನ ಏನೂ ಚೇಂಜಸ್ ಇರಲ್ಲ, ಹೀಗೆ ಇರುತ್ತೆ ಕ್ಯಾಶ್ ಬ್ಯಾಕ್. ಮತ್ತೆ ಸುತ್ತಮುತ್ತ ಜನ ಇರೋದು ಕಸ್ಟಮರ್ಗೆ ಏನು ಕಳಿಸ್ತೀರಾ? ಸೊ ಈಗ ನಾವು ಬೆಂಗಳೂರಲ್ಲಿ ಮೊದಲನೇ ನಮ್ಮ ಒಂದು ಸ್ಟೋರ್ ಓಪನ್ ಆಗಿದೆ. ಮುಂಚೆ ಆನ್ಲೈನಲ್ಲಿ ಇದ್ವಿ. ಈಗ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆಗೆ ಹತ್ತಿರದಲ್ಲಿ ನಮ್ಮ ಸ್ಟೋರ್ ಓಪನ್ ಆಗಿದೆ. ಆದಷ್ಟು ಇವತ್ತು ಭಾಳ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ಇವತ್ತು ಬೆಂಗಳೂರು ಒಂದು ಮೆಟ್ರೋ ಸಿಟಿ. ಪ್ರಪಂಚದ ಮೂಲೆ ಮೂಲೆಯಿಂದ ಇವತ್ತು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಶುರು ಮಾಡ್ತಾರೆ, ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ನಾವು ಇಲ್ಲೇ ಸಾಕಷ್ಟು ಜನ ಹುಟ್ಟಿ ಬೆಳೆದಂಥ ವ್ಯಕ್ತಿಗಳು ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ಒಂದು ಕರ್ನಾಟಕದಲ್ಲಿ ಒಂದು ಕನ್ನಡಿಗರು ಶುರು ಮಾಡೋಂಥ ಒಂದು ಸಂಸ್ಥೆ. ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಹೀಗೆ ಇರಲಿ. ಯಾರೆಲ್ಲ ಈ ಭಾಗದಲ್ಲಿ ಹತ್ರ ಇದ್ದೀರಾ, ನಮ್ಮ ಸ್ಟೋರ್ ವಿಸಿಟ್ ಮಾಡಿ, ನೀವು ಕೂಡ ಶಾಪಿಂಗ್ ಮಾಡಿ ಮತ್ತು ಕ್ಯಾಶ್ ಬ್ಯಾಕನ್ನು ತಗೊಳ್ಳಿ. ನಿಮ್ಮ ಅಕ್ಕಪಕ್ಕ ಇರೋಂಥ ವ್ಯಕ್ತಿಗಳು ಕೂಡ ನೀವೆಲ್ಲ ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ನಂದಾವಧೂತ ಮಹಾಸ್ವಾಮಿಗಳ ಕೈಲಿ ಉದ್ಘಾಟನೆ ಮಾಡಿಸಿದ್ದಾರೆ. ಈಗಾಗಲೇ ಉತ್ತರ ಭಾರತದ ಜೈಪುರದಲ್ಲಿ ಒಂದು ಶಾಖೆನ ತೆರೆದಿದ್ದಾರೆ. ಈ ಭಾಗದಲ್ಲೆಲ್ಲ ಮಧ್ಯಮ ವರ್ಗದ ಜನ ವಾಸ ಮಾಡೋ ಪ್ರದೇಶ. ಇದರ ಅವಶ್ಯಕತೆ ಇದೆ. ಈಗಾಗಲೇ ಅನೇಕ ಮಾರ್ಟ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಭಾಳಷ್ಟು ಜನ ಬೇಕಾದಂಥ ಸಾಮಗ್ರಿಗಳನ್ನ ಬುಕ್ ಮಾಡಿ ತರಿಸ್ಕೊತಾ ಇದ್ದಾರೆ. ಆದರೆ ದೀಪಗೌಡರದ್ದು ಒಂದು ವಿಶೇಷ ಏನೆಂದರೆ, ಪ್ರತಿ ಪರ್ಚೇಸ್ಗೂ ಕ್ಯಾಶ್ ಬ್ಯಾಕ್ ಇದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅವರೊಂದು ವಿಷನ್ ಇಟ್ಕೊಂಡಿದ್ದಾರೆ. 3 ವರ್ಷದಲ್ಲಿ 100 ಸೂಪರ್ ಮಾರ್ಕೆಟ್ ತೆಗಿಬೇಕು ಅಂತ ಅವರ ಏನು ಕಲ್ಪನೆ ಇದೆ ಅದು ಈಡೇರಲಿ. ಸ್ವಾಮಿಗಳ ಆಶೀರ್ವಾದ ಇದೆ, ಭಗವಂತನ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಸಂಪೂರ್ಣ ಸಹಕಾರ ಸಹಾಯ ಅವ್ರ ಜೊತೆಗಿದ್ದು ನಿಮ್ಮ ಯಶಸ್ವಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳಿಸ್ತೇನೆ. ಸ್ವಾಮೀಜಿಗಳು ಯಾವುದು ಉದ್ಘಾಟನೆ ಮಾಡಿದ್ದಾರೆ ಅವೆಲ್ಲ ಯಶಸ್ವಿ ಕಂಡಿವೆ. ಮುಕ್ತ ಮನಸ್ಸಿನಿಂದ ಯಾರೋ ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿದರೆ ಅದು ಬೆಳೆದು ಉತ್ತುಂಗಕ್ಕೆ ಇರುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿ ನಮ್ಮ ಸ್ನೇಹಿತರು ವೆಂಕಟೇಶ್ ಅಂತ ಈ ಭಾಗದಲ್ಲಿ ಕಾರ್ಖಾನೆ ಇಟ್ಟಿದ್ದಾರೆ. ಸುಮಾರು ಒಂದು 400 ಜನಕ್ಕೆ ಉದ್ಯೋಗ ಕೊಟ್ಟು ವಿಶಿಷ್ಟ ಮತ್ತು ವಿಭಿನ್ನವಾದಂಥ ಕಾರ್ಖಾನೆ, ಎಲ್ಲ ಎಕ್ಸ್ಪೋರ್ಟ್, ಏರೋಸ್ಪೇಸ್ಗೆ ಬೇಕಾದಂಥ ಮೆಡಿಕಲ್ಗೆ ಬೇಕಾದಂಥ ಪಾರ್ಟ್ಸ್ನ ಮಾಡ್ತಾರೆ. ಅವರು ಕೂಡ ಇವತ್ತು ಶುಭ ಕೋರಿದ್ದಾರೆ. ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದ ದೀಪಗೌಡ್ರೆ, ನಿಮಗೆ ಶುಭವಾಗಲಿ. ನಿಮ್ಮ ಆಸೆಗಳು, ನಿಮ್ಮ ಕಲ್ಪನೆಗಳು, ನೀವೇನು
ವಿಷನ್ ಇಟ್ಕೊಂಡಿದ್ದೀರೋ ಆ ವಿಷನ್ ಈಡೇರಲಿ ಅಂತ ನಾನು ಕೂಡ ಶುಭ ಕೋರ್ತೀನಿ. ಧನ್ಯವಾದ. ನಮ್ಮ ದೀಪುಗೌಡರು ಇವತ್ತು ಅವರ ಕಂಪನಿ ಮೂಲಕ ಸ್ಮಾರ್ಟ್ ಕ್ವಿಕ್ ಅಂತ ಎಲ್ಲ ವಸ್ತುಗಳು ಒಂದೇ ಸೂರಿನಲ್ಲಿ ದೊರೆಯುವಂಥ ರೀತಿಯಲ್ಲಿ ಒಂದು ಮಾರ್ಟನ್ನು, ಸೂಪರ್ ಮಾರ್ಕೆಟನ್ನು ಇವತ್ತು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮುನ್ರಾಜಣ್ಣವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಅವರ ಮಾರ್ಗದರ್ಶನ ಭಾಳ ಮುಖ್ಯ. ಅವರು ಹೇಳ್ತಾ ಇದ್ರು, ಇವತ್ತು ಯುವಕರು ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು, ಧೈರ್ಯ ಮಾಡಬೇಕು. ನಾವು ಯಾರ ಹತ್ರನೂ ಹೋಗಿ ಕೆಲಸ ಮಾಡೋದು ಭಾಳ ಮುಖ್ಯ ಅಲ್ಲ, ನಾವೇ ಉದ್ಯೋಗದಾತರಾಗಬೇಕು. ಆ ನಿಟ್ಟಿನಲ್ಲಿ ದೀಪುಗೌಡರು ಒಬ್ಬರು ರೈತರ ಮಗ ಆಗಿ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದು ನಾವೇ ಏನೋ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ಅದರಲ್ಲಿ ದುಡ್ಡು ಮಾಡಬೇಕು ಅನ್ನುವಂಥ ಅಪಾಪ ಇಟ್ಟುಕೊಳ್ಳದೆ ಒಂದು ಕಾಮರ್ಸ್ ಆ ರೀತಿಯ ಒಂದು ಕಂಪನಿಯನ್ನು ಹುಟ್ಟಾಕಿ ಅದರ ಅಡಿಯಲ್ಲಿ ಸಹಸ್ರಾರು ಗ್ರಾಹಕರನ್ನ ಷೇರ್ದಾರನ್ನಾಗಿ ಮಾಡಿ ಅವರು ಕೂಡ ಅದರ ನೇರ ಲಾಭವನ್ನು ಪಡಿಬೇಕು ಹಾಗೆ ಅಂತೇಳಿ ಆಸೆಪಟ್ಟು ಅದರ ಮುಂದುವರೆದ ಭಾಗವಾಗಿ ಇವೆಲ್ಲ ನೋಡ್ತಾ ಇದ್ದೀರಾ. ಶಾಸಕರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಯಾವುದೋ ರಾಜ್ಯದಿಂದ, ಯಾವುದೋ ದೇಶದಿಂದ ಹೇಗೆ ಬ್ರಿಟಿಷರು ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿದ್ರು, ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರದವರು ಈ ರೀತಿಯ ಮಾಲ್ ಸಂಸ್ಕೃತಿಯನ್ನು ಹುಟ್ಟಾಕಿ ಅದರಿಂದ ಏನೇನಾಯಿತು ನಿಮಗೆಲ್ಲ ಗೊತ್ತಿದೆ. ಡೆಲ್ಲಿನಲ್ಲಿ, ಉತ್ತರ ಭಾರತದ ಹಲವಾರು ರಾಷ್ಟ್ರಗಳಲ್ಲಿ ಈ ಥರದ ಸಂಸ್ಥೆಯನ್ನು ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಮತ್ತು ಈ ಒಂದು ಮಾರ್ಟ್ ಇದನ್ನು ಈಗಾಗಲೇ ರಾಜಸ್ಥಾನದಲ್ಲಿ ಕೂಡ ಅವರು ಮಾಡಿದ್ದಾರೆ, ಅಲ್ಲಿ ಕೂಡ ನಡೀತಾ ಇದೆ. ಇನ್ನು ಕೆಲವೇ ವರ್ಷ, 3 ವರ್ಷದಲ್ಲಿ 100 ಈ ರೀತಿಯ ಸೂಪರ್ ಮಾರ್ಕೆಟ್ ಅಥವಾ ಮಾರ್ಟ್ಗಳನ್ನು ಮಾಡಬೇಕು ಅನ್ನುವಂಥ ಅವರ ಉತ್ಸಾಹ ಮೆಚ್ಚುವಂಥದ್ದು ಮತ್ತು ಬೇರೆ ಯುವಕರು ಕೂಡ ಮಾದರಿ ಆಗುವಂಥದ್ದು ಅದಾಗಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ಆ ಶಕ್ತಿಯನ್ನು ಅವ್ರಿಗೆ ನೀಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ಸರ್ ಹೇಳಿದಾಗೆ ಕಾರ್ಯಕ್ರಮ ಮುಗಿದ ಭಾನುವಾರ ದೀಪೇಗೌಡರು ನಮ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡಿರೋದು ಮಹತ್ವದ ಅದ್ಭುತವಾದ್ದು. ಚಿಕ್ಕ ಚಿಕ್ಕ ವ್ಯವಹಾರಗಳನ್ನು ಮಾಡೋದು ನೋಡಿದ್ವಿ. ಇವರು ತುಂಬ ಧೈರ್ಯ ಮಾಡಿ ಯುವಕರು ಈ ಲೆವೆಲ್ಗೆ ಕೈ ಇಟ್ಟು ಮುಂದೆ ಬರ್ತಿರೋದು. ಕನ್ನಡಿಗ ಮೊಟ್ಟ ಮೊದಲ ಕನ್ನಡಿಗ ಅಂತ ಹೇಳ್ಬೋದು. ಇವರು ಇದೇ ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಬರೀ ಇಂಡಿಯಾದಲ್ಲೆಲ್ಲ ಆಲ್ ಓವರ್ ಇಂಡಿಯಾ ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಅಂತ ಹಾರೈಸ್ತಾ ನಾನು ಆಶಿಸ್ತೀನಿ ಅವರಿಗೆ. ಅವರು ಖಂಡಿತವಾಗಿ ಇಷ್ಟು ದಿಟ್ಟಿನಲ್ಲಿ ಬಂದಿರುವಾಗ ನೋಡಿದ್ರೆ ಮಾಡೇ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಇದೆ. ಯಾಕಂದರೆ ಅವರು ಮಾಡ್ತಿರೋಂಥ ಒಂದು ವರ್ಕ್ ಪ್ರತಿಯೊಬ್ಬ ಮನುಷ್ಯನು ಬೇಕಾದಂಥ ವಿಷಯ. ಅಂದರೆ ಇವತ್ತಲ್ಲ ನಾಳೆ ಕೊನೆ ತನಕನೂ ಕೂಡ ನಿರಂತರ ಬೇಕಾದಂಥ ವಿಷಯಗಳು ಮಾಡ್ತಾ ಇರೋದವರು, ಅವ್ರ ವಸ್ತುಗಳಿರೋದು, ಅವರು ನಿಟ್ಟಿನಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ. ದೀಪೇಗೌಡರು ಒಳ್ಳೇದಾಗುತ್ತೆ, ಇದೇ ನಿಟ್ಟಿನಲ್ಲಿ ಮುಂದೆ ಹೋಗಿ ಇಂಟರ್ನ್ಯಾಷನಲ್ ವರೆಗೆ ಬನ್ನಿ, ಬೆಳೀರಿ ಆಗುತ್ತೆ ಅಂತ ಹೇಳಿ ನಾನು ಹಾರೈಸ್ತೀನಿ.